ನಾನು ನನ್ನ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡಿದ್ದೆ ಪೋರ್ಟ್ ಬ್ಲೇಯರಲ್ಲಿರುವಂತಹ ರೋಸ್ ಐಲ್ಯಾಂಡ್ ಹಾಗೆ ನಾರ್ತ್ ಬೇ ಐಲ್ಯಾಂಡ್ ಎರಡು ಕೂಡ ಎಕ್ಸ್ಪ್ಲೋರ್ ಮಾಡಿದ್ವಿ. ಅದಾದಮೇಲೆ ನೆಕ್ಸ್ಟ್ ನಾವು ಕರ್ಬಿಸ್ಕೋ ಬೀಚ್ಗೆ ಹೋಗ್ತಾ ಇದ್ದೀವಿ. ಬನ್ನಿ ಈ ಒಂದು ಪ್ಲೇಸ್ ಯಾವ ಥರ ಇರುತ್ತೆ ಅಂತ ಹೇಳಿ ನೋಡೋಣ. ಪೋರ್ಟ್ ಬ್ಲೇರ್ನ ಶ್ರೀ ವಿಜಯಪುರಂ ಅಂತಲೂ ಕೂಡ ಕರೀತಾರೆ. ಸೊ ಈ ಒಂದು ಮೇನ್ ಸಿಟಿಯಿಂದ ಕರ್ಬಿಸ್ಕೋ ಬೀಚು ಜಸ್ಟ್ 4.5 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ಸೊ ಆರಾಮಾಗಿ ನೀವು ಟ್ಯಾಕ್ಸಿನ ಬುಕ್ ಮಾಡಿಕೊಂಡು ನೀವು ಈ ಒಂದು ಪ್ಲೇಸ್ಗೆ ಬರಬಹುದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಡ್ರೈವ್ ಟೇಸ್ಟಿ ಲೈವ್. ಇವತ್ತು ನಾನು ಪೋರ್ಟ್ ಬ್ಲೇರಲ್ಲಿ ಇರುವಂಥ ಇನ್ನೊಂದು ಫೇಮಸ್ ಟೂರಿಸ್ಟ್ ಸ್ಪಾಟ್ಗೆ ಬಂದಿದ್ದೀನಿ, ಕರ್ಬಿಸ್ಕೋ ಬೀಚ್ ಅಂತ ಹೇಳಿ. ಈ ಬೀಚ್ ಅಂತೂ ಸಿಕ್ಕಾಪಟ್ಟೆ ಮೋಸ್ಟ್ ಹ್ಯಾಪನಿಂಗ್ ಪ್ಲೇಸ್ ಅಂತ ಹೇಳ್ಬೋದು. ಈವ್ನಿಂಗ್ ಗೊತ್ತಾದರೆ ಸಿಕ್ಕಾಪಟ್ಟೆ ಜನ ಬರ್ತಾರೆ. ಇದು ಸನ್ಸೆಟ್ಗಂತೂ ತುಂಬಾ ಫೇಮಸ್ಸು. ಮತ್ತು ಇಲ್ಲಿ ಈವ್ನಿಂಗ್ ಆಗ್ತಿದ್ದಂಗೆ ಫುಲ್ಲು ಲೈಟಿಂಗ್ಸ್ ಎಲ್ಲ ಹಾಕಿ ಡೆಕೋರೇಟ್ ಎಲ್ಲ ಮಾಡಿರ್ತಾರೆ. ನಾನು ಹಿಂದೆ ನೋಡ್ತಾ ಇರ್ಬೋದು, ಲೈಟಿಂಗ್ಸ್ ಎಲ್ಲ ಇವಾಗ ಆನ್ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಇಲ್ಲಿ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಕೂಡ ಮಾಡ್ತಾರೆ. ವಾಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಎಲ್ಲ ನಡೀತಾ ಇದೆ ಇನ್ನು. ಇಲ್ಲಿ ಜೆಟ್ ಸ್ಕೀ ಮತ್ತು ಸ್ಪೀಡ್ ಬೋಟು, ಫ್ಯಾಮಿಲಿ ಬೋಟ್ಸ್ ಅಂತ ಎಲ್ಲ ಹೇಳಿ ಮಾಡ್ತಾರೆ. ಬೀಚು ಸ್ವಲ್ಪ ಚಿಕ್ಕದಾಗೆ ಆ ಥರ ಕಾಣಿಸುತ್ತೆ. ಅಷ್ಟೊಂದೇನು ಮೇಂಟೆನೆನ್ಸ್ ಮಾಡಿಲ್ಲ. ಇನ್ನೂ ಕೆಲವು ಕಡೆ ಎಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಸೊ ಅದು ಬಿಟ್ಟರೆ ನೀವೇ ನೋಡ್ತಾ ಇರ್ಬೋದು ನನ್ನ ಹಿಂದೆ ಎಷ್ಟು ಜನ ಸಖತ್ ಫನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಇನ್ನೂ ವಾಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ನಡೀತಾನೇ ಇದೆ. ಸೊ ಬನ್ನಿ ಇನ್ನೂ ಏನೇನೆಲ್ಲ ಇದೆ ಇಲ್ಲಿ ಅಂತ ಒಂದು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ. ಇಲ್ಲಿ ಬೀಚ್ ಹತ್ರ ನಿಮಗೆ ವಾಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಮಾಡೋದಕ್ಕೆ ಅಂತ ಹೇಳಿ ಕೌಂಟರ್ ಕೂಡ ಇದೆ. ಇವರು ಜೆಟ್ ಸ್ಕೀಗೆ 600 ರುಪೀಸ್ ಪರ್ ಪರ್ಸನ್, ಹಾಗೆ ಸ್ಪೀಡ್ ಬೋಟ್ಗೆ 1000 ರುಪೀಸ್ ಪರ್ ಪರ್ಸನ್ ಹಾಗೆ ತೊಗೊತಾರೆ. ಹಾಗೆ ಇಲ್ಲಿ ಕೆಲವು ಸ್ನ್ಯಾಕ್ ಶಾಪ್ಸ್ಗಳಿದೆ, ಜೊತೆಗೆ ಶಾಪಿಂಗ್ ಮಾಡೋಕ್ಕೆ ಅಂತ ಹೇಳಿ ಚಿಕ್ಕ ಚಿಕ್ಕ ಶಾಪ್ಸ್ಗಳನ್ನೆಲ್ಲ ಇಟ್ಟಿದ್ದಾರೆ. ಇಲ್ಲಿಗೆ ಬಂದಾಗ ಬೀಚ್ ಜೊತೆಲಿ ಒಂದೊಳ್ಳೆ ಟೈಮ್ ಸ್ಪೆಂಡ್ ಮಾಡ್ತಾ, ಶಾಪಿಂಗ್ ಮಾಡ್ತಾ, ಏನಾದ್ರು ಸ್ನ್ಯಾಕ್ಸ್ಗಳನ್ನ ತಿಂತ ಒಂದೊಳ್ಳೆ ಈವ್ನಿಂಗ್ನ ಟೈಮ್ ಸ್ಪೆಂಡ್ ಮಾಡ್ಬೋದು. ಮನೆ ಡೆಕೋರೇಷನ್ ಐಟಮ್ಸ್ಗೆ ಅಂತೆಲ್ಲ ಸೀ ಶೆಲ್ಸ್ಗಳು ಅದೆಲ್ಲ ಚೆನ್ನಾಗಿದೆ. ವಾವ್, ನೈಟ್ ಹೊತ್ತು ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ನಾನಂತೂ ನನ್ನ ಫ್ಯಾಮಿಲಿ ಜೊತೆ ಒಂದೊಳ್ಳೆ ಟೈಮ್ ಸ್ಪೆಂಡ್ ಮಾಡಿದೆ. ಸ್ನ್ಯಾಕ್ಸ್ ತಿಂದ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಇವಾಗ ನಾನು ಹೊರಡ್ತಾ ಇದ್ದೀನಿ ಇಲ್ಲಿಂದ. ನೀವು ಕರ್ಬಿಸ್ಕೋ ಬೀಚ್ಗೆ ಹೋಗ್ಬಿಟ್ಟು ಬರಬೇಕಾದ್ರೆ ಆನ್ ದ ವೇಲಿ ನೀವು ಈ ಒಂದು ಫ್ಲ್ಯಾಗ್ನ ನೋಡಬಹುದು. ಈ ಇಂಡಿಯನ್ ಫ್ಲ್ಯಾಗ್ನ ಮೊದಲು ಚಿಕ್ಕದಾಗಿತ್ತು. ಮೋದಿಯವ್ರು ಬಂದ ಮೇಲೆ ಇದನ್ನು ದೊಡ್ಡದಾಗಿ ಮಾಡಿ ಇನಾಗ್ರೇಷನ್ ಕೂಡ ಮಾಡಿದ್ದಾರೆ. ಸೊ ಅಂಡಮಾನಲ್ಲಿರುವಂಥ ಎಷ್ಟೋ ಪ್ಲೇಸ್ಗಳು ಬ್ರಿಟಿಷರ್ ನೇಮಲ್ಲಿತ್ತು. ಆ ಮೋದಿಯವರು ಬಂದಾದ ಮೇಲೆ ಎಷ್ಟೋ ಪ್ಲೇಸ್ಗಳಿಗೆ ಇಂಡಿಯನ್ ಲ್ಯಾಂಗ್ವೇಜನ್ನು ಕೊಟ್ಟು ಇನಾಗ್ರೇಷನ್ಸ್ ಎಲ್ಲ ಮಾಡಿದ್ದಾರೆ. ಸೊ ನೋಡ್ತಿದ್ರೆ ಫ್ಲ್ಯಾಗ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನೈಟಲ್ಲಿ ನೋಡ್ತಾ ಇದ್ದೀವಿ, ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಸೊ ಇಲ್ಲಿರೋ ಒಂದು ಸ್ಟೋನ್ಸಲ್ಲಿ ಈ ಥರ ಎಲ್ಲ ಮಾಡಿಕ್ಕಿದ್ದಾರೆ. ಇದ್ರ ಮೇಲೆ ಜೈ ಹಿಂದ್ ಅಂತ ಎಲ್ಲ ಇಂಡಿಯನ್ ಲ್ಯಾಂಗ್ವೇಜ್, ಮೇನ್ ಇಂಡಿಯನ್ ಲ್ಯಾಂಗ್ವೇಜಸ್ ಯಾವ್ಯಾವುದಿದೋ ಅದೆಲ್ಲದಕ್ಕೂ ಒಂದೊಂದು ಸ್ಟೋನಲ್ಲಿ ಜೈ ಹಿಂದ್ ಅಂತ ಹೇಳಿ ಬರೆದಿದ್ದಾರೆ. ಸೊ ಇದನ್ನು ಯಾಕೆ ಮಾಡಿದ್ದಾರೆ ಅಂತ ಹೇಳಿದರೆ, ಫ್ರೀಡಮ್ಗೋಸ್ಕರ ಯಾರ್ಯಾರು ಸ್ಟ್ರಗಲ್ ಮಾಡಿದ್ದಾರೆ ಅವರೆಲ್ಲರಿಗೂ ಅರ್ಪಿಸೋದಕ್ಕೋಸ್ಕರ ಈ ಒಂದು ಸ್ಟೋನಲ್ಲಿ ಈ ಥರ ಚೆನ್ನಾಗಿ ಮಾಡಿದ್ದಾರೆ. ಈ ಒಂದು ಪ್ಲೇಸ್ನ ಫ್ಲ್ಯಾಗ್ ಪಾಯಿಂಟ್ ಅಥವಾ ತಿರಂಗ ಪಾಯಿಂಟ್ ಅಂತಲೂ ಕೂಡ ಕರೀತಾರೆ. ಇದು ರಾಜೀವ್ ಗಾಂಧಿ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಹತ್ರನೇ ಬರುತ್ತೆ. ಹಾಗೆ ಈ ಒಂದು ಹಿಸ್ಟಾರಿಕಲ್ ಲ್ಯಾಂಡ್ ಮಾರ್ಕ್ ಬಂದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಹೋಸ್ಟ್ ಮಾಡಿದಂತಹ ಟ್ರೈ ಕಲರ್ ಫ್ಲಾಗು ಅದು ಫಸ್ಟ್ ಟೈಮ್ ಬಂದು ಡಿಸೆಂಬರ್ 30, 1943 ಈ ಒಂದು ಪ್ಲೇಸಲ್ಲೇ ಮಾಡ್ತಾರೆ. ಸೊ ಹಾಗಾಗಿ ಇಂಡಿಯಾದಲ್ಲಿ ಫಸ್ಟ್ ಇಂಡಿಪೆಂಡೆನ್ಸ್ ಡೇ ಬಂದಿರೋದು ಅಂಡಮಾನಲ್ಲೇ ಅಂತಲೇ ಹೇಳ್ತಾರೆ. ಹಾಗೆ ಈ ಒಂದು ಫ್ಲ್ಯಾಗ್ ಬಂದು 150 ಫೀಟ್ ಇದೆ. ಇನ್ನೊಂದು ಸೈಡಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಸ್ಟ್ಯಾಚು ಕೂಡ ನೋಡ್ಬೋದು. ಹಾಗೆ ಇನ್ನೊಂದು ಸೈಡ್ ನೋಡಿದ್ರೆ ಸೀ ಸೈಡ್ ವಾಕ್ವೇ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಒಂದು ಬ್ಯೂಟಿಫುಲ್ ಸೀನಿಕ್ ವ್ಯೂನ ನೀವು ಇಲ್ಲಿ ಎಂಜಾಯ್ ಮಾಡ್ಬೋದು. ಇನ್ನು ಇದಕ್ಕೆ ಯಾವುದೇ ರೀತಿ ಎಂಟ್ರಿ ಫೀ ಆ ಥರ ಎಲ್ಲ ಏನೂ ಇಲ್ಲ.
ನಾನು ಇಲ್ಲಿ ನಿಂತಿರೋದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ನಾನು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಅರ್ಪಿಸಿ ಈ ಒಂದು ಇದನ್ನು ಕ್ರಿಯೇಟ್ ಮಾಡಿದ್ದಾರೆ. ಏನಂತ ಹೇಳಿದ್ರೆ ಅಂಡಮಾನಲ್ಲಿ ಬಂದು 1943ಯಲ್ಲಿ ಇಂಡಿಪೆಂಡೆನ್ಸ್ ಡೇ ಸಿಕ್ತು. ಅದು ಸಿಕ್ಕಿದ್ದು ನೇತಾಜಿ ಸುಭಾಷ್ ಚಂದ್ರ ಬೋಸಿಂದ. ಅವರು ಸೆಕೆಂಡ್ ವರ್ಲ್ಡ್ ವಾರ್ ನಡೀತಾ ಇತ್ತು. ಆ ಟೈಮಲ್ಲಿ ಬ್ರಿಟಿಷರಿಂದ ಅಂಡಮಾನ್ ಮತ್ತು ನಿಕೋಬಾರ್ ಮುಕ್ತವಾಗಿದೆ. ಮತ್ತು ಇಲ್ಲಿ ಬಂದು ಫಸ್ಟ್ ಟೈಮು ಧ್ವಜವನ್ನು ಹಾರಿಸಿ ಇದು ಇಂಡಿಪೆಂಡೆನ್ಸ್ ಅಂತ ಹೇಳಿ ಡಿಕ್ಲೇರ್ ಮಾಡ್ತಾರೆ. ನಾವು ಈಚೆಯಿಂದ ನೋಡಿದಾಗ ಜಸ್ಟ್ ಒಂದು ಫ್ಲ್ಯಾಗ್ ಇದೆ ಅಂತ ಅಂದ್ಕೊಂಡು ಬಂದು, ಬಟ್ ಒಳಗಡೆ ಬರ್ತಿದ್ದಾಗೆ ಕಂಟಿನ್ಯೂ ಆಗ್ತಾನೇ ಇದೆ. ಎಲ್ಲರೂ ಒಂದೊಂದು ಕಡೆ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ತಾ ಇದ್ದಾರೆ. ಬ್ಯಾಕ್ ಸೈಡಲ್ಲಿ ಬೀಚ್ ಇದೆ, ಒಂದು ಸ್ವಲ್ಪ ತಣ್ಣಗೆ ಗಾಳಿ ಬೀಸ್ತಾ ಇದೆ, ಲೈಟಿಂಗ್ಸ್ ಎಲ್ಲ ಹಾಕಿ ಸಕ್ಕದಂಗೆ ಮಾಡಿದ್ದಾರೆ. ಸೊ ಯೂಶಲಿ ಬಂದ್ಬಿಟ್ಟು ಅಂಡಮಾನಲ್ಲಿ ಎಲ್ಲ ಟೂರಿಸ್ಟ್ ಸ್ಪಾಟ್ಗಳು 5 o'clock 6 o'clockಗೆ ಕ್ಲೋಸ್ ಆಗಿಬಿಡುತ್ತೆ. ಸೊ ಆಮೇಲೆ ಏನಪ್ಪ ಮಾಡೋದು ಅನ್ನೋರಿಗೆ ಇದೊಂದು ಬೆಸ್ಟ್ ಪ್ಲೇಸು. ಪಕ್ಕದಲ್ಲೇ ಬೀಚ್ ಇದೆ, ಅದು ಆಲ್ಮೋಸ್ಟ್ 7-7:30ವರೆಗೂ ಓಪನ್ ಇರುತ್ತೆ. ಅಲ್ಲಿ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಬರ್ತಾ ಈವ್ನಿಂಗ್ ಟೈಮಲ್ಲಿ ಇಲ್ಲಿ ಸ್ವಲ್ಪ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಿಕೊಂಡು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು. ಅಲ್ಲಿ ನೋಡಿ ಎಷ್ಟು ಜನ ಕೂತಿದ್ದಾರೆ ಅಂತ. ಇನ್ನು ಈ ಒಂದು ಪ್ಲೇಸ್ ವಿಸಿಟ್ ಮಾಡಬೇಕಂದ್ರೆ ಬೆಸ್ಟ್ ಟೈಮಿಂಗ್ ಬಂದುಬಿಟ್ಟು ಅರ್ಲಿ ಮಾರ್ನಿಂಗ್ ಮಾಡ್ಬೋದು, ಇಲ್ಲ ಅಂತಂದರೆ ಈವ್ನಿಂಗ್. ಸೊ ಈ ಟೈಮಲ್ಲಿ ಬಂದರೆ ನೀವು ಇಲ್ಲಿರೋಂಥ ಸಿನಿಕ್ ವ್ಯೂನ ಸಖತ್ತಾಗಿ ಎಂಜಾಯ್ ಮಾಡ್ಬೋದು. ನಿಮಗೆ ಬ್ಯಾಕ್ ಸೈಡಲ್ಲೇ ಬೀಚ್ ಇದೆ, ವಾಟರ್ ಸೌಂಡ್ ಹಂಗೆ ಬರ್ತಾನೆ ಇದೆ. ಆ ಕಡೆ ಸೈಡ್ ಬಂದುಬಿಟ್ಟು ಎಷ್ಟು ಚೆನ್ನಾಗಿ ಲೈಟಿಂಗ್ಸಿಂದ ಡೆಕೋರೇಟ್ ಮಾಡಿದ್ದಾರೆ ನೋಡಿ, ಸಖತ್ತಾಗಿದೆ. ಅಂಡಮಾನಲ್ಲಂತೂ ಡೇ 1 ಪೋರ್ಟ್ ಬ್ಲೇರ್ ಇರೋವಂಥ ಫೇಮಸ್ ಟೂರಿಸ್ಟ್ ಸ್ಪಾಟ್ಗಳನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ವಿ. ನನಗಂತೂ ತುಂಬಾ ಇಷ್ಟ ಆಯಿತು. ಡೇ 2 ಬಂದು ನಾವು ಹ್ಯಾವ್ಲಾಕ್ ಐಲ್ಯಾಂಡ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿರುವಂಥ ಫೇಮಸ್ ಟೂರಿಸ್ಟ್ ಸ್ಪಾಟ್ಗಳೆಲ್ಲ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಅದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ವಿಲ್ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.